ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆಯನ್ನು ತಿಳಿಸುತ್ತಾ ಇವತ್ತು ನಮ್ಮ ಚಾನೆಲ್ ವತಿಯಿಂದ ನಿಮ್ಮ ಮುಂದೆ ತಂದಿರುವಂಥ ಟಾಪಿಕ್ ಯಾವುದು ಅಂದರೆ ಕನ್ನಡ ಭಾಷಾ ಬೋಧನಾ ಪದ್ಧತಿ. ಕನ್ನಡ ಭಾಷಾ ಬೋಧನಾ ಪದ್ಧತಿಯ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಬಂದಿರೋ ಮೇನ್ ಟಾಪಿಕ್ ಯಾವುದಪ್ಪ ಅಂತಂದರೆ ಭಾಷೆಯ ಅರ್ಥ, ಉಗಮ ಮತ್ತು ಸ್ವರೂಪ, ವಿಕಾಸ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಅನಸೂಯ ಪರಿಗೆ ಅವರ ಬರೆದಿರ್ತಕ್ಕಂಥ ಪುಸ್ತಕದಿಂದನೇ ನಾನು ಸ್ಮಾರ್ಟ್ ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ನೋಟ್ಸ್ ಆಗಲಿ ತರಗತಿಯಾಗಲಿ ಪಡಿಬೇಕು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದಂದರೆ ನಮ್ಮ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾ ಮಾಡುವ ಎಲ್ಲ ವಿಡಿಯೋಗಳು ಏನು ಮಾಡ್ತವೆ ಅಂದರೆ ನಿಮಗೆ ನೋಟಿಫೈ ಬರ್ತವೆ, ಅವಾಗ ನೀವು ಈಸಿಯಾಗಿ ನೋಡ್ಬೋದು. ಅದೇ ರೀತಿಯಾಗಿ ನಮ್ಮ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಜಾಯಿನ್ ಆಗಿ ಅಲ್ಲಿ ಕೂಡ ನೀವು PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಲಿಂಕು, ಅಲ್ಲಿ ನೀವು ಜಾಯಿನ್ ಆಗಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತು ನಿಮ್ಮ ಯಾವುದಾದ್ರೂ ಗ್ರೂಪ್ ಇದ್ದರೆ ಅಲ್ಲಿಗೂ ಕೂಡ ಶೇರ್ ಮಾಡಿ. ಓಕೆ, ನಾವು ಕನ್ನಡದಲ್ಲಿ ನಮಗೆ ಟೆಟ್ಟಿಗೆ ಸಂಬಂಧಪಟ್ಟಂತೆ ನಮಗೆ ಕನ್ನಡಕ್ಕೆ 30 ಮಾರ್ಕ್ಸ್ ಇರುತ್ತೆ. ಆ 30 ಮಾರ್ಕ್ಸಿಗೆ ಔಟ್ ಆಫ್ ತಗೊಳ್ಳೋದು 30ಕ್ಕೂ 30 ತಗೋಬೇಕು. ಆ ರೀತಿಯಾಗಿ ನಾವು ನೋಟ್ಸ್ ರೆಡಿ ಮಾಡೋಣ. ಅದೇ ರೀತಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಒಂದು ಲೈವ್ ಕ್ಲಾಸ್ ತಗೊಳ್ಳೋಣ. ಲೈವ್ ಕ್ಲಾಸ್ ಮೂಲಕ ಎಲ್ಲರೂ ಜಾಯಿನ್ ಆಗಿಬಿಟ್ಟು ಅವತ್ತಿನ ದಿನಮಾನದಲ್ಲಿ ಯಾವ ಕ್ವಶನ್ ಯಾವ ರೀತಿ ಬರ್ಬೋದು ಎಲ್ಲರಿಗೂ ಅವಕಾಶ. ಅವತ್ತಿನ ದಿನಮಾನಗಳಲ್ಲಿ ಒಂದು ದಿನ ತಗೊಳ್ತಾ ಇದ್ದೀನಿ, ಎಲ್ಲರಿಗೂ ಅವಕಾಶ ಇರುತ್ತೆ, ಎಲ್ಲರೂ ಮಾತಾಡ್ಬೋದು, ವಿಡಿಯೋ ಕಾಲ್ ಕೂಡ ಮಾಡ್ಬೋದು. ಆ ರೀತಿಯಾಗಿ ನಾನು ಸೆಟಪ್ ಮಾಡಿಕೊಡ್ತೀನಿ. ಅಲ್ಲಿ ನೀವು ಈಸಿಯಾಗಿ ನೋಡ್ಬೋದು, ಮಾತಾಡ್ಬೋದು, ಅದೇ ರೀತಿಯಾಗಿ ಕ್ವಶನ್ ಡಿಸ್ಕಸ್ ಕೂಡ ಮಾಡ್ಬೋದು. ಓಕೆನಾ ಸ್ನೇಹಿತರೆ? 30ಕ್ಕೂ 30 ತೆಗಿಬೋದು ಆರಾಮಾಗಿ, ಏನು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಈಗ ನಾವು ಟೆಟ್ಟಿಗೆ ಸಂಬಂಧಪಟ್ಟಂತೆ ಇದು ವೆರಿ ಇಂಪಾರ್ಟೆಂಟು ಕ್ಲಾಸ್. ದಿಸ್ ಕ್ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದಾಗ ಈ ಕ್ಲಾಸ್ನಿಂದ ನಿಮಗೆ 2 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಈ ಒಂದೇ ಒಂದು ಅಂದರೆ 20 ಮಿನಿಟ್ಸ್ ಕ್ಲಾಸ್ ಇರ್ಬೋದು. 20 ಮಿನಿಟ್ಸ್ ಕ್ಲಾಸಲ್ಲಿ 2 ಮಾರ್ಕ್ಸ್ ಮಾತ್ರ ಫಿಕ್ಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಮಿಸ್ ಮಾಡ್ಕೋಬೇಡಿ. ನೀವು ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆನಾ ಸ್ನೇಹಿತರೆ? ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ನಾನು ಥಿಯರಿ ತಂದಿದ್ದೀನಿ, ಅದಾದ ನಂತರ MCQ ಇದ್ರ ಮೇಲೇ ತರ್ತೀನಿ ಸ್ನೇಹಿತರೆ. ಈಗ ಭಾಷೆ ಅನ್ನೋದು ಈಗ ನಾವು ಮಾತಾಡ್ತೇನೆ, ಇದಕ್ಕೂ ನಾವು ಒಂದು ಭಾಷೆ ಅಂತೀವಿ. ಆ ಭಾಷೆ ಯಾವ ರೀತಿ ಉಗಮವಾಯಿತು, ಕ್ವಶನ್ ಮಾರ್ಕ್ ಬರುತ್ತೆ. ಭಾಷೆ ಅಂದರೇನು, ಯಾವ ರೀತಿ ಉಗಮವಾಯಿತು, ಅದರ ಹಿನ್ನೆಲೆ ಏನು ಅನ್ನೋದು ನಾವು ಫಸ್ಟ್ ಕಲಿಬೇಕು ಸ್ನೇಹಿತರೆ. ಈ ಕನ್ನಡ ಒಂದು ಕಲಿತ್ರೆ ಈಗೆಲ್ಲ ಮಾತಾಡ್ತಿದ್ವಿ, ಇದೆಲ್ಲ ಲ್ಯಾಂಗ್ವೇಜ್ ಅಲ್ಲ. ಆ ಲ್ಯಾಂಗ್ವೇಜ್ ಯಾವ ರೀತಿ ಹುಟ್ಟಿಕೊಂಡಿತು, ಅದರ ತಳ ಬುನಾದಿ ಮೂಲ ಏನು ಅನ್ನೋದು ನಾವು ನೋಡ್ತಾ ಹೋದಾಗ ಇದ್ರ ಬೇಸಿಡ್ ಮೇಲೆ ನಮಗೆ ಏನಾಗ್ತವೆ ಅಂದರೆ 2 ಮಾರ್ಕ್ಸ್ ಫಿಕ್ಸ್ ಆಗ್ತವೆ. ಅಂದರೆ ಯಾವ ಭಾಷೆಯಿಂದ ಬಂತಂತನೂ ಕೇಳ್ಬೋದು, ಅಥವಾ ವಾಕ್ಯಗಳಲ್ಲಿ ಈ ಮಾತನ್ನು ಯಾರು ಹೇಳಿದ್ರು ಅಂತ ಕೇಳ್ಬೋದು, ಅಥವಾ ಇವತ್ತು ನಾವು ಸಿದ್ಧಾಂತಗಳನ್ನು ಕೂಡ ಅಧ್ಯಯನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಭಾಷೆಯ ಉಗಮದ ಸಿದ್ಧಾಂತಗಳು ಕೂಡ ನಾವು ನೋಡ್ತಾ ಹೋಗೋಣ, ಅವಾಗ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಯಾವುದು ನೋಡಿ, ಒಂದು ಸೆಕೆಂಡ್ ಯಾರು ಸ್ಕಿಪ್ ಮಾಡಬೇಡಿ. ಯಾಕಂತಂದಾಗ ಪ್ರತಿಯೊಂದು ವರ್ಡ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆನಾ? ನೋಡಿ ಇಲ್ಲಿ ಭಾಷೆ ಎಂದರೇನು, ಭಾಷೆ ಎಂದರೇನು ಅಂತ ಕೇಳಿದರೆ ಇಲ್ಲಿ ನೋಡಿ, ನಾವು ಆಡುವಂಥ ಭಾಷೆ ನಾವು ಭಾಷೆ ಅಂತೀವಿ. ಇಲ್ಲಿ ಒಂದು ವರ್ಡಲ್ಲಿ ಹೇಳಿದರೆ ಸಾಮಾನ್ಯವಾಗಿ ಜನರು ಹಾಡುವ ಮಾತನ್ನು, ಬರೆಯುವ ಬರಹವನ್ನು ಭಾಷೆ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಅಂದರೆ ಕ್ಯಾಸುವಲ್ ಆಗಿ ಹೇಳೋದಾದರೆ ಸಾಮಾನ್ಯವಾಗಿ ನಾವೆಲ್ಲ ನೀವು ಮಾತನಾಡೋದಾಗಿರ್ಬೋದು, ಬರೆಯುವುದಾಗ್ಬೋದು, ಅದಕ್ಕೆ ನಾವೇನಂತೀವಿ ಭಾಷೆ ಅಂತ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ. ಆದರೆ ಭಾಷೆಯ ಬಗ್ಗೆ ವೈಜ್ಞಾನಿಕವಾಗಿ ನಾವು ಹೇಳೋದು ತುಂಬ ಕಷ್ಟ. ನಾವು ಅದು ಒಂದು ಕರೆಕ್ಟಾದ ನಿರ್ದಿಷ್ಟವಾಗಿ ಒಂದು ಇಂಥದ್ದಕ್ಕೆ ನಾವು ಈ ರೀತಿಯಾದ ಇರುವಂಥದ್ದಕ್ಕೆ ಭಾಷೆ ಅಂತ ಹೇಳೋದು ಒಂದು ಕಷ್ಟ ಅಂತ ನಾವು ಹೇಳ್ಬೋದು. ನೋಡಿ ಈಗ ನೆಕ್ಸ್ಟ್ ನೋಡ್ರಿ, ಭಾಷೆ ಇಂಗ್ಲಿಷ್ನ ಲ್ಯಾಂಗ್ವೇಜ್
ಲ್ಯಾಂಗ್ವೇಜ್ ಎಂಬ ಪದದ ಲ್ಯಾಟಿನ್ ಭಾಷೆಯ ಲಿಂಗ್ವಾ ನೆನಪಿರ್ಲಿ, ಯಾವ ಭಾಷೆದ ಯಾವ ಪದದಿಂದ ಬಂದಿದೆ ಅಂತ ಕ್ವಶನ್ ಮಾಡ್ಬೋದು ಟೆಟ್ಟಲ್ಲಿ. ಭಾಷೆ ಎಂಬುದು ಯಾವ ಪದದಿಂದ ಯಾವ ಭಾಷೆಯಿಂದ ಯಾವ ಪದದಿಂದ ಬಂದಿದೆ. ನೋಡಿ, ಯಾವ ಭಾಷೆಯಿಂದ ಯಾವ ಪದದಿಂದ ಬಂದಿದೆ ಅಂತ ಕ್ವಶನ್ ಮಾಡಿದಾಗ ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ. ಲಿಂಗ್ವಾ ಎಂಬ ಪದದಿಂದ ಬಂದಿದೆ. ಓಕೆ, ಲಿಂಗ್ವಾ ಎಂದರೆ ನಾಲಿಗೆ ಎಂದರ್ಥ. ನಾಲಿಗೆ, ಟಂಗ್, ನಾಲಿಗೆ ಎಂದರ್ಥ. ನಾಲಿಗೆಯಿಂದ ಹೊರಬರುವಂಥದ್ದೇ ಭಾಷೆ. ಭಾಷೆಯ ಮೂಲ ಮಾತು. ಭಾಷೆಯ ಮೂಲ ಏನಪ್ಪಾ ಅಂತಂದ್ರೆ ಮಾತು. ಕ್ವಶನ್ ಆಗ್ಬೋದು, ಭಾಷೆಯ ಮೂಲ ಯಾವುದು? ಬರವಣಿಗೆ, ಚಿತ್ರ, ಮಾತು, ಈ ರೀತಿ ಕೇಳ್ಬೋದು. ನಂತರ ಚಿತ್ರ, ಬರಹ ಇತ್ಯಾದಿ. ಮೊದಲ ಭಾಷೆಯ ಮೂಲ ಯಾವುದಂತಂದಾಗ ಮಾತು, ಮಾತಾದ ನಂತರ ಚಿತ್ರಗಳು, ಅದಾದ ನಂತರ ಬರಹ, ಆಮೇಲೆ ಇತ್ಯಾದಿ ಸಂಕೇತಗಳು ಮೂಡಿ ಬಂದಿದೆ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ನೋಡ್ರಿ, ಇಲ್ಲೊಬ್ಬ ಏನಪ್ಪ ಅಂದ್ರೆ ಒಂದು ದಾರ್ಶನಿಕ ಹೇಳ್ತಾರೆ, ಯಾರಂದ್ರೆ ಟಿ ವುಡ್ ಅವರು ಹೇಳ್ತಾರೆ, ಇವರ ಹೇಳುವ ಭಾಷೆ ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ. ಭಾಷೆ ಒಂದು ಪ್ರಾಥಮಿಕ ಮೌಖಿಕ ಕ್ರಿಯೆ, ಅದಾದ ನಂತರ ಲಿಖಿತ ರೂಪಕ್ಕೆ ಮೂಡಿ ಬರುತ್ತದೆ. ನೋಡ್ರಿ, ಇವರು ಟಿ ವುಡ್ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ, ಭಾಷೆ ಅನ್ನೋದು ಇದೆಯಲ್ಲ, ಅದು ಏನಪ್ಪ ಅಂದ್ರೆ ಪ್ರಥಮವಾಗಿ ಮೌಖಿಕ ಕ್ರಿಯೆ, ಮಾತನಾಡುವ ಒಂದು ಕ್ರಿಯೆ, ಆದ ನಂತರ ಲಿಖಿತಕ್ಕೆ ಮೂಡಿ ಬರುತ್ತದೆ. ಮೊದಲು ಮಾತನಾಡಿ ನಂತರ ಬರವಣಿಗೆಯ ಮೂಲಕ ರೂಪ ಬದಲಾವಣೆಯಾಗುತ್ತದೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂದಾಗ ಇಲ್ಲಿ ನೋಡಿ, ಟಿ ವುಡ್ ಅವರು ಹೇಳ್ತಾರೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಭಾಷೆಯ ಬಗ್ಗೆ ವ್ಯಾಖ್ಯೆಗಳು ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಓಕೆ, ಭಾಷೆಯ ಬಗ್ಗೆ ವ್ಯಾಖ್ಯೆಗಳು ನೋಡೋದಾದ್ರೆ, ಭಾಷೆಯನ್ನು ಕುರಿತು ಮೊದಲ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ಒಬ್ಬ ದಾರ್ಶನಿಕ ಎಂದರೆ ಯಾರಪ್ಪ ಅಂತಂದಾಗ ಇಲ್ಲಿ ನೋಡ್ತಾ ಹೋಗೋಣ. ಸೆಕೆಂಡ್, ನೋಡಿ, ಭಾಷೆಯ ಕುರಿತು ಮೊದಲೇ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವನೆಂದ್ರೆ ಪ್ಲೇಟೋ. ಇಲ್ಲಿ ಇದಾಗಿಲ್ಲ, ಪ್ಲೇಟೋ ಅಂತ ನಾವು ಹೇಳ್ಬೋದು. ನೋಡ್ರಿ, ಇವರು ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವೇ ಭಾಷೆ ಎಂದಿದ್ದಾರೆ. ನೋಡ್ರಿ, ಇವರ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಿದ ಸಾಧನವೇ ಭಾಷೆ ಎಂದಿದ್ದಾರೆ. ವ್ಯಾಖ್ಯೆಗಳು ನೋಡೋದಾದ್ರೆ ನೋಡ್ರಿ, ಶಿಕ್ಷಣಶಾಸ್ತ್ರದ ಪರಿಭಾಷಿಕ ನಿಘಂಟಿನ ಪ್ರಕಾರ, ಒಂದು ಸೆಕೆಂಡ್, ಶಿಕ್ಷಣಶಾಸ್ತ್ರದ ಪಾರಿಭಾಷಿಕ ನಿಘಂಟಿನ ಪ್ರಕಾರ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ, ಸುದ್ದಿ, ಮನೋಭಾವನೆಗಳನ್ನು ತಿಳಿಸುವ ಅಥವಾ ಅರಿತುಕೊಳ್ಳುವ ಬಳಸುವ ಒಂದು ಸಾಧನ ಅಥವಾ ಸಂಕೇತಗಳ ಪದ್ಧತಿಯೇ ಭಾಷೆ ಅಂತ ಕರೀತಾರೆ. ನೋಡ್ರಿ, ಒಂದು ಶಿಕ್ಷಣಶಾಸ್ತ್ರದ ಪರಿಭಾಷಿಕ ನಿಘಂಟಿನ ಪ್ರಕಾರ ಭಾಷೆ ಅಂದ್ರೆ ಏನಂದ್ರೆ ಬರವಣಿಗೆ ಆಗಿರ್ಬೋದು, ಮಾತುಗಳ ಸಂಕೇತ ಆಗಿರ್ಬೋದು, ನಮ್ಮ ಭಾವನೆಗಳಾಗಿರ್ಬೋದು, ನಮ್ಮಲ್ಲಿರುವಂತಹ ಸುದ್ದಿ, ಮನೋಭಾವನೆಗಳಿರ್ಬೋದು, ಅವುಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವಂತ, ಅಂದ್ರೆ ನಮಗೆ ತಿಳುವಳಿಕೆಯ ಮೂಲಕ ಬಳಸುವಂತ ಸಾಧನ ಸಂಕೇತಗಳಿಗೆ ನಾವೇನಂತೀವಿ ಭಾಷೆ ಎಂದು ಕರಿತೀವಿ. ಯಾರ ಪ್ರಕಾರ ಅಂದ್ರೆ ಶಿಕ್ಷಣಶಾಸ್ತ್ರದ ಪಾರಿಭಾಷಿಕ ನಿಘಂಟಿನ ಪ್ರಕಾರ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಈಸ್ಲರ್ ಅವರ ಪ್ರಕಾರ ಭಾಷೆ ಅಂದ್ರೆ ಏನು ಅಂತಂದಾಗ ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯು ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಕರೀತಾರೆ. ನೋಡಿ ಸ್ನೇಹಿತರೆ, ಈಸ್ಲರ್ ಅವರ ಪ್ರಕಾರ, ಈಸ್ಲರ್ ಅವರು ಏನ್ ಹೇಳ್ತಾರೆ ಭಾಷೆಯ ಬಗ್ಗೆ ಅಂದ್ರೆ ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಒಂದು ಪ್ರಾಣಿಯು ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ಅನುಭವಗಳ ಮೂಲಕ ಅದು ವ್ಯಕ್ತಪಡಿಸುವುದೇ ಒಂದು ಭಾಷೆ ಅಂತ
ಕರೀತಾರೆ. ಯಾರು ಅಂದ್ರೆ ಈಸ್ಲರ್ ಪ್ರಕಾರ. ನೆಕ್ಸ್ಟ್ ಹೆಬ್ಬಿಂಗ್ ಆಸ್. ಹೆಬ್ಬಿಂಗ್ ಆಸ್ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಇದನ್ನು ನೋಡಿ ಸ್ನೇಹಿತರೆ. ಇಲ್ಲಿ ವ್ಯಾಖ್ಯೆಗಳನ್ನು ಕೊಟ್ಟು ಆ ವ್ಯಾಖ್ಯೆಯನ್ನು ಯಾರು ಹೇಳಿಕೆ ನೀಡಿದ್ದಾರೆ, ಅವರು ಹೇಳಿಕೆ ನೀಡಿದವರು ಯಾರು ಅಂತ ಕ್ವಶನ್ ಬಂದಾಗ ನಾವು ಇದನ್ನು ನೋಡ್ಕೋಬೇಕಾಗುತ್ತೆ. ಲಾಸ್ಟು ಕ್ವಶನ್ ರೈಸ್ ಆಗಿದೆ, ಓಕೆನಾ. ಹೆಬ್ಬಿಂಗ್ ಆಸ್ ಅವರ ಪ್ರಕಾರ ಯಾವಾಗ ಬೇಕಾದರೂ ಸ್ವಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ನೋಡಿ ಸ್ನೇಹಿತರೆ, ಹೆಬ್ಬಿಂಗ್ ಆಸ್ ಅವರು ಏನು ಹೇಳ್ತಾರೆ ಅಂದ್ರೆ, ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಅಂದ್ರೆ ಸ್ವತಃ ಏನಾಗುತ್ತಂತಂದಾಗ ಸ್ವತಃ ಪ್ರೊನೌನ್ಸ್ ಅಂದ್ರೆ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಕರೀತಾರೆ. ಯಾರು ಅಂದಾಗ ಹೆಬ್ಬಿಂಗ್ ಆಸ್ ಅವರು. ನೆಕ್ಸ್ಟ್ ಬ್ಲಾಕ್ ಅಂಡ್ ಟ್ರೇಗರ್. ನೋಡ್ರಿ, ಇದು ಕ್ವಶನ್ ರೈಸ್ ಆಗಿದೆ ನೋಡಿ. ಬ್ಲಾಕ್ ಅಂಡ್ ಟ್ರೇಗರ್ದು 2 ಸತಿ ಕ್ವಶನ್ ರೈಸ್ ಆಗಿದೆ ನೋಡಿ. ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಕರೀತಾರೆ. ನೋಡ್ರಿ, ಬ್ಲಾಕ್ ಮತ್ತು ಟ್ರೇಗರ್ ಅವರು ಒಂದು ಮಾತು ಹೇಳ್ತಾರೆ ನೋಡಿ. ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಅಂದ್ರೆ ಸಮಾಜದಲ್ಲಿ ನಾವು ನೀವುಗಳು ಇರುವಂತ ಜನರು ತಮಗೆ ಅನುಕೂಲಕರಕವಾದ ಪರಸ್ಪರ ಸಂಪರ್ಕ ಯಾವುದೇ ಒಂದು ವ್ಯವಹಾರಕ್ಕಾಗಿ ಬಳಸುವ ಒಂದು ಸಂಕೇತ ಸನ್ನೆಗಳನ್ನು ನಾವು ಏನಂತೀವಿ, ಭಾಷೆ ಅಂತ ಕರೀತಾರೆ. ಯಾರು ಅಂದ್ರೆ ಬ್ಲಾಕ್ ಅಂಡ್ ಟ್ರೇಗರ್. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂತಂದಾಗ ಅನೇಕ ಜನ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಇಲ್ಲ, ಅದೇ ಇಷ್ಟ ಆದ್ರೂ ಕೂಡ ಲೈಕ್ ಮಾಡ್ತಾ ಇಲ್ಲ. ಹೌದಾ? ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಅದೇ ರೀತಿಯಾಗಿ ಲೈಕ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ, ಓಕೆನಾ. ಈಗ ಈ PDF ನೋಟ್ಸ್ನ ಇನ್ನೂ 1 hour ಒಳಗಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ನೋಡ್ಕೋಬಹುದು, ಓಕೆನಾ. ಸರಿ, ಓಕೆ. ಭಾಷೆ ಉಗಮ ಮತ್ತು ವಿಕಾಸ. ಭಾಷೆಯ ಉಗಮ ಮತ್ತು ವಿಕಾಸ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಭಾಷೆಯ ಉಗಮ ಮತ್ತು ವಿಕಾಸ. ಪ್ರಪಂಚದಲ್ಲಿ ಪ್ರಾಚೀನ ಭಾಷೆ ಯಾವುದು ಅಂದ್ರೆ, ಈ ಭಾಷೆ ಉಗಮ ಆಯ್ತು ನಿಜ, ಮಾತಾಡ್ತಿದೀವಿ ನಿಜ, ಆದರೆ ಯಾವ ರೀತಿ ಮಾತಾಡಕ್ ಕಲ್ತೀವಿ? ನಾವು ನೀವು ಕಲ್ತಿದ್ದು ನಮ್ಮ ಮನೆಯ ವಾತಾವರಣ, ನಮ್ಮ ತಂದೆಯಿಂದ, ಅಮ್ಮರಿಂದ, ಅದೇ ರೀತಿ ಅಕ್ಕ ತಂಗಿಯಿಂದ ಕಲಿತೀವಿ, ಓಕೆ. ಆದರೆ ಅವರು ಯಾರಿಂದ ಕಲ್ತಿದ್ದು, ಈ ರೀತಿ ಓದಂಗೆಲ್ಲ ನಮಗೆ ಮೂಲ ಭಾಷೆ ಯಾವುದು ಅಂತ ಬರುತ್ತೆ. ಮೂಲ ಭಾಷೆ ಉಗಮ ಮತ್ತು ವಿಕಾಸದ ಬಗ್ಗೆ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತವೆ. ಮೂಲ ಭಾಷೆ ಯಾವುದು? ಅದು ಹೇಗೆ ಹುಟ್ಟಿತು? ಹುಟ್ಟಲು ಮೂಲ ಕಾರಣ ಏನು? ಈ ರೀತಿ ಕ್ವಶನ್ ಉದ್ಭವ ಆದಾಗ ಅದರ ಬಗ್ಗೆ ನಾವು ಆಳವಾಗಿ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ, ಓಕೆನಾ. ನೋಡ್ರಿ, ಭಾಷೆ ಎಂಬುದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಭಾಷೆಯ ಉಗಮದ ಬಗ್ಗೆ ಕೆಲವು ವಿದ್ವಾಂಸರು ತಮ್ಮದೇ ಆದ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಕೆಲವು ಸಿದ್ಧಾಂತಗಳು ನೋಡ್ಬೇಕಾಗುತ್ತೆ ನಾವು. ಏನಪ್ಪಾ ಅಂತಂದಾಗ, ಭಾಷೆ ಕೆಲವರು ಏನೋ ಹೇಳ್ತಾರೆ ದೈವದತ್ತವಾಗಿ ಬಂದದ್ದು ಅಂತ ಹೇಳ್ತಾರೆ, ಕೆಲವು ಸ್ವಯಂ ಪ್ರೇರಿತವಾಗಿದ್ದು, ಕೆಲವರು ಅನುಕರಣೀಯವಾಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಭಾಷೆ ಅನ್ನೋದು ಕೃತಕ, ಅಂದ್ರೆ ನಾವೇ ರೆಡಿ ಮಾಡ್ಕೊಂಡಿದ್ದು. ಯಾಕಂತಂದಾಗೆ ದೈವದತ್ತವಾಗಿ ಬಂದದ್ದು ಅಲ್ಲ ಅಂತ ನಾವು ಹೇಳಬಹುದು. ನೋಡೋಣ, ಮುಂದೆ ಗೊತ್ತಾಗುತ್ತೆ. ನೋಡಿ, ಇಷ್ಟು ನಾವು ಸಿದ್ಧಾಂತಗಳು ನೋಡ್ತೀವಿ. ಭಾಷೆಯ ಉಗಮದ ಸಿದ್ಧಾಂತಗಳು ನೋಡ್ರಿ, ದೈವದತ್ತ ಮೂಲ ಸಿದ್ಧಾಂತ ಅಂತ ನಮಗೆ ಬರುತ್ತೆ. ನೆಕ್ಸ್ಟ್ 2ನೇದು ಅನುಕರಣ ಸಿದ್ಧಾಂತ, ಉದ್ಗಾರ ವಾಚಕ ತತ್ವ ಸಿದ್ಧಾಂತ, ಶ್ರಮ ಪರಿಹಾರ ತತ್ವ ಸಿದ್ಧಾಂತ, ಸಂಜ್ಞಾ ಭಾಷಾವಾದ, ತೊದಲ್ನುಡಿವಾದ, ನಾದ ತತ್ವ, ವಂಶವೃಕ್ಷ ಸಿದ್ಧಾಂತ, ಅದೇ ರೀತಿಯಾಗಿ ತರಂಗ ಸಿದ್ಧಾಂತ, ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಸಂಗೀತ ಸಿದ್ಧಾಂತ, ಸಂಪರ್ಕ ಸಿದ್ಧಾಂತ. ಇಷ್ಟು ನಾವು ಸಿದ್ಧಾಂತಗಳು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಕ್ವಶನ್ ಅನೇಕ ಬಾರಿ ನಾವು ನೋಡ್ತಾ ಇದ್ದೀವಿ ರೈಸ್ ಆಗಿದ್ದು. ಕ್ವಶನ್ ದೈವ ಮೂಲ ಸಿದ್ಧಾಂತದ ಮೇಲೆ ಆಗಿದೆ, ಅನುಕರಣದ ಮೇಲೆ ಆಗಿದೆ,
ಉದ್ಗಾರವಾಚಕದ ಮೇಲೂ ಆಗಿದೆ, ಶ್ರಮ ಪರಿಹಾರ ತತ್ವದ ಮೇಲೆ ಆಗಿದೆ, ನಾದ ತತ್ವದ ಮೇಲೆ ಆಗಿದೆ. ಅದೇ ರೀತಿಯಾಗಿ ತೊದಲ್ ನುಡಿ. ಇಷ್ಟು ಕ್ವಶನ್ ಅನೇಕ ಬಾರಿ ನಾವು ಕಾಣ್ತಾ ಇದ್ದೀವಿ ಆಗಿದ್ದು. ಒಂದೊಂದಾಗಿ ನೋಡ್ತಾ ಹೋದಾಗ ಇವತ್ತು ನಾವು ಇಲ್ಲಿ 2 ಸಿದ್ಧಾಂತಗಳನ್ನು ಮಾತ್ರ ಡಿಸ್ಕಸ್ ಮಾಡೋಕ್ಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ತರಗತಿಯಲ್ಲಿ ನಾನು ಕೂಡ ಬೇರೆ ಉಳಿದುವಂಥ ಸಿದ್ಧಾಂತಗಳನ್ನು ನೋಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇದರಿಂದ 2 ಮಾರ್ಕ್ಸ್ ಮಾತ್ರ ಫಿಕ್ಸ್ ಇರ್ತವೆ. ಮರೆಯೋದು ಅಷ್ಟು ಸುಲಭ ಅಲ್ಲ, ಕೇರ್ಲೆಸ್ ಕೂಡ ಮಾಡಬೇಡಿ. ಯಾಕಂತಂದಾಗ ಒಂದೊಂದು ಕ್ವಶನ್ ಕೂಡ ಇಂಪಾರ್ಟೆಂಟ್. ಈ ಫಾರ್ ಎಕ್ಸಾಂಪಲ್ GM 90 ಇದೆ, ಈಗ SC ST 83 ಇದೆ. ಇಲ್ಲಿ ಒಂದು ವೇಳೆ 83 ಆಗ ಬದಲ 81 ಆಯಿತು, ಇಲ್ಲಿ 90 ಆಗ ಬದಲ 89 ಆಯಿತು. ಈಗ ಏನು ಮಾಡ್ತೀರಿ? ಒಂದು ಕ್ವಶನ್ ಇಲ್ಲಿ ಒಂದೊಂದು ಕ್ವಶನ್ ಕೂಡ ನಾಟ್ ಎಲಿಜಿಬಲ್, ನಾಟ್ ಕ್ವಾಲಿಫೈಡ್ ಆಗೋದೇ ಇಲ್ಲ ನೀವು. ಅದಕ್ಕೋಸ್ಕರ ಹೇಳೋದು ವೆರಿ ಇಂಪಾರ್ಟೆಂಟು. ಈಗ ನೆಕ್ಸ್ಟು ಇದು ಟೆಟ್ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆಗ್ತವೆ, ಅದನ್ನು ಮರಿಬೇಡ್ರಿ, ನೆನಪಿರಲಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನು ವಿಡಿಯೋ ಮುಂದೆ ಮಾಡ್ತಾ ಹೋಗ್ತೀನಿ, ಫ್ರೀ ಇದ್ದ ಟೈಮಲ್ಲೇ ಮಾಡ್ತೀನಿ. ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಎಲ್ಲ ಸ್ಪರ್ಧಾತ್ಮಕ ಸ್ನೇಹಿತರಿಗೆ ನೀವೇ ಸಪೋರ್ಟ್ ಇಲ್ಲ ಅಂದರೆ ನಾ ಏನು ಮಾಡೋಕ್ಕಾಗುತ್ತೆ? ಹೌದಲ್ವಾ? ಓಕೆ. ದೈವ ಮೂಲ ಸಿದ್ಧಾಂತ. ದೈವ ಮೂಲ ಸಿದ್ಧಾಂತ ಅಂತ ಬಂದಾಗ ಈ ತತ್ವವನ್ನು ಪ್ರಸಿದ್ಧ ಲಾಕ್ಷಣಿಕ ಭಟ್ಟ ಕಳಂಕ ಇದನ್ನು ಯಾರು ಪ್ರತಿಪಾದಿಸಿದವರು ಅಂತ ಕ್ವಶನ್ ಎಷ್ಟು ಬೇರೆ ರೈಸ್ ಆಗಿದೆ. ದೈವ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಮಿನಿಮಮ್ ಒಂದು 2-3 ಬೇರೆ ಕ್ವಶನ್ ರೈಸ್ ಆಗಿದೆ. ಪ್ರಸಿದ್ಧ ಲಾಕ್ಷಣಿಕ ಆದಂತಹ ಭಟ್ಟ ಕಳಂಕ ಅಂತ ನಾವು ಇಲ್ಲಿ ಹೇಳಬಹುದು. ಓಕೆನಾ? ಈ ಭಾಷೆ ಮನೆಗೆ ದೈವದತ್ತ. ನೋಡ್ರಿ, ಭಾಷೆಯು ಮನುಷ್ಯನಿಗೆ ಆಗಬೇಕು, ಮನುಷ್ಯನಿಗೆ ದೈವದತ್ತವಾಗಿ ಬಂದದ್ದು. ಮನುಷ್ಯನನ್ನು ಸೃಷ್ಟಿಸಿದ ದೇವರು ಆತನ ಅನುಕೂಲಕ್ಕಾಗಿ ಭಾಷೆಯನ್ನು ಸೃಷ್ಟಿಸಿದ್ದಾನೆ ಎಂಬುದು ಈ ಮೂಲ ಸಿದ್ಧಾಂತ. ಇವ್ರು ಏನು ಹೇಳ್ತಾರಪ್ಪ ಅಂತಂದಾಗ ನೋಡಿ ಸ್ನೇಹಿತರೆ, ಭಟ್ಟ ಕಳಂಕ ಅವರು ಏನು ಹೇಳ್ತಾರೆ ಅಂದರೆ, ಮನುಷ್ಯನನ್ನು ಸೃಷ್ಟಿಸಿದ್ದು ದೇವರು, ಅವನ ಅನುಕೂಲಕ್ಕಾಗಿಯೇ ಭಾಷೆಯನ್ನು ಕೂಡ ಅದು ದೇವರೇ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಯಾರು? ಲಾಕ್ಷಣಿಕ ಭಟ್ಟ ಕಳಂಕ ಹೇಳ್ತಾರೆ. ನೋಡ್ರಿ, ಆದರೂ ಕೂಡ ಇದನ್ನು ನಾವು ಅಷ್ಟೊಂದು ಪರಿಗಣನೆಗೆ ತೆಗೆದುಕೊಳ್ಳೋಕ್ಕಾಗಲ್ಲ. ಯಾಕಂತಂದಾಗ ನೋಡ್ರಿ, ಮುಂದೆ ಗೊತ್ತಾಗುತ್ತಾ. ಪ್ರಾಚೀನ ಭಾರತೀಯರು ಸಂಸ್ಕೃತವನ್ನು ದೇವ ಭಾಷೆ ಎಂದು ಪೂಜ್ಯ ಭಾವನೆಯಿಂದ ನೋಡುತ್ತಿದ್ದರು. ಅವ್ರು ಹೇಳ್ತಾ ಇದ್ದಾರೆ, ಪ್ರಾಚೀನ ಭಾರತೀಯರು ಸಂಸ್ಕೃತ ಭಾಷೆಯನ್ನು ದೇವ ಭಾಷೆ ಎಂದು ಪೂಜ್ಯ ಭಾವನೆಯಿಂದ ನೋಡುತ್ತಿದ್ದರಂತೆ. ಭಾಷೆಗೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಸಾಕಾರ ಮೂರ್ತಿ, ವಾಗ್ದೇವತೆ ಎಂದು ದೈವದ ಸ್ಥಾನ ಕೊಡಲಾಗಿದೆ, ಅಂದರೆ ದೇವರ ಸ್ಥಾನದಲ್ಲಿ ಇಡಲಾಗಿದೆ. ನೋಡ್ರಿ, ಸಂಸ್ಕೃತ ಭಾಷೆಯನ್ನು ಹಿಂದೆ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ರಂತೆ. ಅದೇ ರೀತಿಯಾಗಿ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಏನಂತಂದ್ರೆ ವಾಗ್ದೇವತೆ ಅಥವಾ ಸಾಕಾರ ಮೂರ್ತಿ ದೇವರ ಸ್ಥಾನದಲ್ಲಿ ಇಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ನೋಡ್ರಿ, ವಿದ್ವಾಂಸರು ದೈವ ನಿರ್ಮಿತ ಭಾಷೆ ಎಂಬುದು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದಾಗ ಅದು ನಂಬಲು ಅಸಾಧ್ಯ ಅಂತ ಹೇಳ್ತಾರೆ. ಅದೇ ವಿದ್ವಾಂಸರು ಹೇಳ್ತಾರೆ ನೋಡಿ, ವಿದ್ವಾಂಸರ ಪ್ರಕಾರ ಭಾಷೆಯು ಮನುಷ್ಯನ ಸ್ವಪ್ರಯತ್ನದಿಂದ ಮೂಡಿ ಬರುತ್ತದೆ. ಮನುಷ್ಯನು ತನ್ನ ಮಾನಸಿಕ ಅನಿಸಿಕೆಗಳಿಗೆ ಧ್ವನಿ ಸೇರಿಸಿ ಪ್ರಕಟಿಸಿದಾಗ ಭಾಷೆ ಹೊರಹೊಮ್ಮುತ್ತೆ. ನೋಡ್ರಿ, ಇವರು ಸಿದ್ಧಾಂತ ಪ್ರಕಟಣೆ ಮಾಡಿದ ನಂತರ ವಿದ್ವಾಂಸರು ಕೆಲವು ತಮ್ಮ ಪ್ರಕಾರ ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ಅದು ಹೆಂಗೆ ನೋಡ್ರಿ, ಭಾಷೆಯು ಮನುಷ್ಯನ ಸ್ವಯಂ ಪ್ರಯತ್ನವಾಗಿ ಮೂಡಿ ಬರುತ್ತದೆ. ಮಾನಸಿಕ ಅನಿಸಿಕೆಗಳಿಗೆ ಧ್ವನಿ ಸೇರಿಸಿ ಪ್ರಕಟಿಸಿದಾಗ ಭಾಷೆಯು ಹೊರಹೊಮ್ಮುತ್ತದೆ ಅಂತ ವಿದ್ವಾಂಸರು ಹೇಳ್ತಾರೆ. ನೋಡಿ, ದೈವದತ್ತ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದಾಗ ಭಟ್ಟ ಕಳಂಕ. ಅದೇ ರೀತಿಯಾಗಿ ಅನುಕರಣ ಸಿದ್ಧಾಂತ, ಎರಡನೇದು ಬಂದರೆ ಅನುಕರಣ ಸಿದ್ಧಾಂತವನ್ನು ನಾವು ನೋಡ್ತೀವಿ. ಅನುಕರಣ ಸಿದ್ಧಾಂತವನ್ನು ಲಿಬ್ನಿಜ್ ಅವರು ಪ್ರತಿಪಾದಿಸ್ತಾರೆ. ಯಾರು ಪ್ರತಿಪಾದಿಸಿದವರು ಅಂತಂದಾಗ ಲಿಬ್ನಿಜ್ ಅವರು ಪ್ರತಿಪಾದಿಸ್ತಾರೆ. ಇವರು ಏನಂತ ಹೇಳ್ತಾರೆ,
ಭಾಷೆಯು ಅನುಕರಣೆ ಮಾನವನ ಒಂದು ಸಹಜ ಪ್ರವೃತ್ತಿ. ಅನುಕರಣೆಯಿಂದ ಮಾನವ ಏನಲ್ಲಾದರೂ ಕಲಿಯಬಹುದು. ಇವರು ಹೇಳಿದ ಹೇಳಿಕೆ ನೋಡ್ರಿ, ಅನುಕರಣೆ ಮಾನವನ ಒಂದು ಸಹಜ ಪ್ರವೃತ್ತಿ. ಅಂದ್ರೆ ಸಾಮಾನ್ಯವಾಗಿ ನಾವು ನೀವುಗಳೆಲ್ಲ ಮನೆಯಲ್ಲಿ ನಡೆಯುವಂತ ಚಿಕ್ಕವರಾಗಿರ್ತೀವಿ, ಮನೆಯಲ್ಲಿ ನಡೆಯುವಂತ ಚಟುವಟಿಕೆಗಳನ್ನು ನಾವು ತಂದೆ ಅಥವಾ ತಾಯಿ, ಅಣ್ಣ ಅವರ ನಡೆಯುವಂತ ದಾರಿಯನ್ನೇ ಅನುಕರಣೆ ಮಾಡ್ತಾ ಬರ್ತೀವಿ. ಅವ್ರು ಮಾಡಿದಂಗೆ ನಾವು ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಅನುಕರಣೆಯಿಂದ ಮಾನವ ಏನು ಬೇಕಾದರೂ ಮಾಡಬಹುದು. ಓಕೆ, ಒಬ್ಬ ವ್ಯಕ್ತಿ ಅತಿ ದೊಡ್ಡ ಇದ್ದಾನೆ, ಅತಿ ದೊಡ್ಡ ಇದ್ದಾನೆ ಅಂತ ಅನ್ಕೊಳ್ರಿ, ಆ ವ್ಯಕ್ತಿ ಓದುವರ ಸಂಘದಲ್ಲಿ ಕಲಿತ್ರೆ ಅವನು ನಾನು ಓದ್ಬೇಕಂತೆ ಛಲ ಪಡ್ತಾನೆ, ಅದು ಅನುಕರಣೆ ಅಂತೇವೆ. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ತರನೇ ನಡತೆ ಕಲ್ಕೊಂಡ್ರೆ ಅದಕ್ಕೆ ನಾವೇನಂತೀವಿ, ಅನುಕರಣೆ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ, ಆದಿ ಮಾನವನು ತನ್ನ ಪರಿಸರದಲ್ಲಿ ಕೇಳಿ ಬರುತ್ತಿದ್ದ ಪ್ರಾಣಿ ಪಕ್ಷಿಗಳ ಕೂಗುಗಳನ್ನು ಮತ್ತು ವಸ್ತುಗಳ ಕಂಪನದಿಂದ ಶಬ್ದಗಳನ್ನು ಅನುಕರಿಸುತ್ತಾ ಓದುವುದರ ಫಲವೇ ಭಾಷೆ ಅಂತ ಹೇಳ್ತಾರೆ. ನೋಡಿ, ಆದಿ ಮಾನವ ಹೆಂಗ್ ಬದುಕ್ತಾ ಇದ್ನಂದ್ರೆ, ನಮಗೆ ಗೊತ್ತಿರುವ ವಿಷಯ ಏನಪ್ಪಾ ಅಂತಂದಾಗ, ಎಲ್ಲೋ ಕಾಡಲ್ಲಿ ನಾವೇನು ಈ ಗುಡಿಸಲು ಮನೆ ಪನೆ ಮಾಡ್ಕೊಂಡು ಕಟ್ಕೊಂಡಿದೀವಿ, ಐಶ್ವರ್ಯ ಜೀವನ ನಡೆಸ್ತಾ ಇದ್ದೀವಿ. ಆದರೆ ಆದಿ ಮಾನವ ಪರಿಸರದಲ್ಲಿ, ಕಾಡಿನಲ್ಲಿ, ನದಿ, ಹಳ್ಳ, ಜರ ಅಂತಲ್ಲೆಲ್ಲವೂ ಏನ್ ಮಾಡ್ತಾ ಇದ್ದ, ಪ್ರಾಣಿ ಪಕ್ಷಿಗಳ ಜೊತೆನೆ ಬದುಕ್ತಾ ಇದ್ದ. ಅವುಗಳ ಕೂಗು ಧ್ವನಿಗಳ ಕಂಪನದಿಂದ ಆ ಶಬ್ದಗಳನ್ನು ಅನುಸರಿಸುತ್ತಾ ಬಂದಾಗ ಅವನು ಅದನ್ನು ಪ್ರಯತ್ನ ಮಾಡ್ತಾನೆ. ಆ ಪ್ರಾಣಿ ಕೂಗಿದ ತರನೇ ತಾನು ಕೂಗೋದು. ಆ ರೀತಿ ಪ್ರಯತ್ನ ಫಲವೇ ಭಾಷೆ ಉಗಮವಾಯಿತು ಅಂತ ಹೇಳ್ತಾರೆ. ನೋಡ್ರಿ, ಇವರ ಪ್ರಕಾರ ಹೆಂಗಪ್ಪ ಅಂತಂದಾಗ, ಮಾನವನು ವಸ್ತುಗಳು ಅಥವಾ ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಣೆ ಮಾಡಿದ ಪ್ರಯತ್ನವೇ ಭಾಷೆ ಎಂದು ಹೇಳ್ತಾರೆ. ಯಾರು ಹೇಳ್ತಾರೆ ಅಂದ್ರೆ ಲಿಬ್ನಿಜ್ ಅವರು ಹೇಳ್ತಾರೆ. ಏನಂತ ಹೇಳ್ತಾರೆ, ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಣೆ ಮಾಡಿದ ಒಂದು ಪ್ರಯತ್ನವೇ ಭಾಷೆ ಅಂತ ಹೇಳ್ತಾರೆ. ನೋಡ್ರಿ, ಉದಾಹರಣೆಗೆ ಕಾಗೆ ಕಾಕ ಅಂತ ಕೂಗುತ್ತೆ, ಗೂಗು ಅಂಬ, ಯಾಕಂದ್ರೆ ಇವು ದನ ಕರಗಳು ಅಂಬ ಅಂತ ಕರಿತವೆ. ಈ ರೀತಿ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಅನುಕರಣ ಸಿದ್ಧಾಂತದ ಕುರಿತು ನಮಗೆ ತಿಳಿದು ಬರುತ್ತೆ. ಪರಿಸರದಲ್ಲಿ ಪ್ರಾಣಿಗಳ ಧ್ವನಿಗಳ ಅನುಕರಣದಿಂದ ಭಾಷೆ ಅರ್ಥ ಸಂಕೀರ್ಣ ವ್ಯವಸ್ಥೆ ಮೂಡಿ ಬರದು ಅಂತ ಹೇಳ್ತಾರೆ. ಇವ್ರು ನೋಡ್ರಿ, ಮ್ಯಾಕ್ಸ್ ಮುಲ್ಲರ್ ಅವರು ಅನುಕರಣ ಸಿದ್ಧಾಂತವನ್ನು ಬಹು ಸಿದ್ಧಾಂತ ಎಂದು ಕರೀತಾರೆ. ಈ ಕ್ವಶನ್ ರೈಸ್ ಆಗಿದೆ ನೋಡ್ರಿ. ಈಗ ನೋಡ್ರಿ, ಅನುಕರಣ ಸಿದ್ಧಾಂತವನ್ನು ಬಹು ಸಿದ್ಧಾಂತವಾದ ಎಂದು ಕರೆದವರು ಯಾರು ಅಂತಂದಾಗ ಮ್ಯಾಕ್ಸ್ ಮುಲ್ಲರ್. ಇಲ್ಲಿದೆ ನೋಡ್ರಿ, ಮ್ಯಾಕ್ಸ್ ಮುಲ್ಲರ್ ನೆನಪಿರ್ಲಿ. ಮ್ಯಾಕ್ಸ್ ಮುಲ್ಲರ್ ಅವರು ಅನುಕರಣ ಸಿದ್ಧಾಂತವನ್ನು ಯಾವ ವಾದ ಎಂದು ಕರೆದಿದ್ದಾರೆ? ಈ ರೀತಿಯಾಗಿ ಕ್ವಶನ್ ಕೇಳಿದಾಗ ಬಹುವಾದ ಎಂದು ನಾವು ಹೇಳಬಹುದು. ಆದರೆ ಭಾಷೆ ಉಗಮ ಅನುಕರಣೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾಷೆ ಉಗಮದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವುದು ಯಾವುದಂದ್ರೆ ಅನುಕರಣೆ. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಕನ್ನಡ ಮಾತಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ತೆಲುಗು ಅಥವಾ ಹಿಂದಿ ಮಾತಾಡ್ತಾ ಇದ್ರೆ ಅದನ್ನ ಅನುಕರಣೆ ಮಾಡಿ ಅವು ಎರಡು ಭಾಷೆ ಕೂಡ ನಾನು ಕಲಿತೀನಿ. ಅದಕ್ಕೆ ನಾವೇನಂತೀವಿ, ಅನುಕರಣೆ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಇವೆರಡು ಸಿದ್ಧಾಂತಗಳನ್ನು ಯಾರ್ಯಾರು ಮಾಡಿದ್ರು, ಅದಕ್ಕೆ ಏನೆಲ್ಲ ಕರೀತಾರೆ ಅನ್ನೋದು ನಾವು ಇವತ್ತು ನೋಡ್ತಾ ಹೋದ್ವಿ. ಯಾವ ರೀತಿ ಉಗಮವಾಯಿತು, ಉಗಮ ಆಗಲು ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ವಿ. ಮುಂದೆ ಇನ್ನೂ 9 ಸಿದ್ಧಾಂತಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿದ್ದೇನೆ. ಅದೇ ರೀತಿಯಾಗಿ ನೀವು ಅದು ಕೂಡ ನಿಮಗೆ ಬೇಕು ನೋಟ್ಸು ಎಲ್ಲ ವೀಕ್ಷಣೆ ಮಾಡಬೇಕಂತಂದಾಗ ಸಬ್ಸ್ಕ್ರೈಬ್ ಮಾಡಲೇಬೇಕು. ಅದೇ ರೀತಿಯಾಗಿ ನೀವು ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಯಾವುದೇ ಒಂದು ನೋಟ್ಸ್ ಬೇಕಾದರೆ ನೀವು ಈ ನಂಬರ್ಗೆ ಮೆಸೇಜ್ ಹಾಕಿ, ಕಾಲ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡಿ. ಇದಕ್ಕೆ ಏನು ಮಾಡಿ ಅಂತಂದಾಗ ಮೆಸೇಜ್ ಹಾಕಿ ಸಾಕು, ನಾನು ನಿಮಗೆ ಕಳಿಸುವ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ KK ನ್ಯಾಷನಲ್ ಅಕಾಡೆಮಿಯು ಯಾವಾಗಲೂ ನಿಮಗೋಸ್ಕರ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬೇರೆ ಟಾಪಿಕ್ ಮೇಲೆ ಇದುವೇ ಅಥವಾ ಇನ್ನು ಬೇರೆ ಟಾಪಿಕನ್ನು ನಾನು ತರುವಂತಹ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.